ನಮ್ಮ ಪ್ರೀತಿಯ ಎಲ್ಲ ಗೆಳೆಯ ಗೆಳೆಯರಿಗೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಜಾನು ವೇಣು. ಈ ಸಲ ನಾವು ಒಂದು ಬ್ರ್ಯಾಂಡ್ ನ್ಯೂ ಟಾಟಾ ನೆಕ್ಸಾನ್ ಎಲೆಕ್ಟ್ರಿಕ್ ಕಾರಲ್ಲಿ 600 ಕಿಲೋಮೀಟರ್ಸ್ ಟ್ರಿಪ್ ಪ್ಲಾನ್ ಮಾಡಿದ್ದೀರಿ. ಈ ವಿಡಿಯೋಲಿ ನಾವು ನಿಮಗೆ ಎಲೆಕ್ಟ್ರಿಕ್ ಕಾರ್ನ ಎಲ್ಲೆಲ್ಲಿ ಚಾರ್ಜಿಂಗ್ ಹಾಕ್ಬೋದು, ಹೇಗೆ ಪ್ಲಾನ್ ಮಾಡ್ಕೊಬೋದು ಅನ್ನೋ ಒಂದಷ್ಟು ಮಾಹಿತಿಗಳನ್ನ ಕೊಡ್ತೀರಿ. ಇನ್ನೇನು ತಡ ಮಾಡೋದು, ಲೆಟ್ಸ್ ಬಿಗಿನ್ ಆ ಜರ್ನಿ. ಗಣಪತಿ ಬಪ್ಪ ಮೋರಿಯ ಅಂತ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀರಿ. ಆಲ್ರೆಡಿ ಡಿಸ್ಕ್ರಿಪ್ಷನ್ ನೋಡಿರೋರಿಗೆ ಗೊತ್ತಾಗ್ತಾ ಇದೆ ನಾವು ಹೋಗ್ತಿರೋದು ಗೋವಾಗೆ. ಎಲ್ಲ ಹುಡುಗರು ಪ್ಲಾನ್ ಮಾಡೋ ರೀತಿ ನಾವು ಗೋವಾಗೆ ಪ್ಲಾನ್ ಮಾಡಿದ್ರಿ. ಆದರೆ ಈ ಸಲ ಈ ವಿಷಯನ ನಾವು ಯಾರಿಗೂ ಹೇಳಿಲ್ಲ. ಯಾಕಂದ್ರೆ ನಮ್ ಗ್ಯಾಂಗ್ ಅಲ್ಲೂ ಲಾಸ್ಟ್ ಮೂಮೆಂಟ್ ಅಲ್ಲಿ ಕಾಲ್ ಎತ್ತಿದಿರೋ ಅಂತ ಒಬ್ಬ ಫ್ರೆಂಡ್ ಇದ್ದ. ಈಗ ಅವ್ನು ಯಾರು ಅಂತ ನೀವೇ ಕಂಡಿಡ್ಕೊಳ್ಳಿ, ನಾನು ಹೇಳೋದಿಲ್ಲ. ಈ ಮಾಸ್ಟರ್ ಪೀಸ್ ನ ಎಲ್ಲೋ ನೋಡ್ದಂಗದಲ್ಲ. ಬಾಯ್ಸ್ ಗೋವಾ ಟ್ರಿಪ್ ಅಂದ್ರೆ ತುಂಬಾನೇ ಎಕ್ಸೈಟ್ಮೆಂಟ್ ಇರುತ್ತೆ. So we are also excited and waiting for the journey to be beautiful. ದಾರಿಯಲ್ಲಿ ಹೋಗ್ತಾ ಸ್ಟಾರ್ಟಿಂಗ್ ಇಂದಾನೆ ಒಬ್ಬರದೊಬ್ಬರು ಕಾಲು ಹೇಳ್ಕೊಂಡು ಹಳೆ ಕತೆಗಳನ್ನ ಮಾತಾಡ್ಕೊಂಡು ತುಂಬಾ ಖುಷಿಯಾಗಿ ಮಸ್ತ್ ಮಜಾ ಮಾಡ್ತಾ ಹೊರಟಿದ್ದೀರಿ. ಓಹೋ ಕರೆಕ್ಟ್, ನಾವು ಹೋಗ್ತಿರೋದು ಎಲೆಕ್ಟ್ರಿಕ್ ಗಾಡಿಯಲ್ಲಿ. ಅದ್ರ ಬಗ್ಗೆ ನಾನು ಹೇಳ್ತೀನಿ ಅಂತ ಮುಂಚೆನೆ ಹೇಳಿದೆ. ಈ ಗಾಡಿ ಫುಲ್ ಬ್ಯಾಟ್ರಿನ ಚಾರ್ಜ್ ಮಾಡಿದ್ರೆ ಅಪ್ರಾಕ್ಸಿಮೇಟ್ 350 ಕಿಲೋಮೀಟರ್ಸ್ ರೇಂಜಲ್ಲಿ ಬರುತ್ತೆ. ಆದರೆ ನಮ್ಮ ಪ್ಲಾನ್ ಪ್ರಕಾರ ಪ್ರತಿ 200 ಕಿಲೋಮೀಟರ್ಸ್ಗೆ ನಾವು ಮತ್ತೆ ಬ್ಯಾಟ್ರಿನ ಚಾರ್ಜ್ ಹಾಕೋಣ ಅಂತ. ಟ್ರಿಪ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆನೇ ನವೀನು ಎಲ್ಲ ರೀತಿ ರಿಸರ್ಚ್ ಮಾಡಿ ಯಾವ್ಯಾವ ಅಪ್ಲಿಕೇಶನ್ಸ್ನ ಬೇಕು ಅಂತ ಇನ್ಸ್ಟಾಲ್ ಮಾಡಿಕೊಂಡು ಅದರಿಂದ ನಾವು ಎಲ್ಲೆಲ್ಲಿ ಚಾರ್ಜಿಂಗ್ ಪಾಯಿಂಟ್ಸ್ ಇದೆ ಅಂತ ನಾವು ಲೊಕೇಟ್ ಮಾಡಿಕೊಂಡು ಎಲ್ಲಿ ನಾವು ಸ್ಟಾಪ್ ಮಾಡಬೇಕು ಅನ್ನೋದನ್ನು ಡಿಸೈಡ್ ಮಾಡಿ ಬಂದಿದ್ದ ಅಷ್ಟೇ. ನಾವು ಇವಾಗ ರೀಚ್ ಆಗಿರೋ ಲೊಕೇಶನ್ ಬಂದು ಚಿತ್ರದುರ್ಗ ಪಾಕಶಾಲೆ ಪಕ್ಕದಲ್ಲಿರೋ EV ಪಾಯಿಂಟ್. ಕಾರ್ನ ನೆರಳಿದ್ರೆ ನೀಟಾಗಿ ನೆರಳಲ್ಲಿ ಪಾರ್ಕ್ ಮಾಡಿ ಚಾರ್ಜಿಂಗ್ ಪೋರ್ಟ್ ತೆಗೀರಿ. ಸರಿಯಾದ ಕನೆಕ್ಟರ್ CC2 ಫಾಸ್ಟ್ ಚಾರ್ಜರ್ ಅಥವಾ 15 ಆಂಪ್ ಸ್ಲೋ ಚಾರ್ಜರ್ನ ಆಯ್ಕೆ ಮಾಡಿ. ಕನೆಕ್ಟರ್ ಅನ್ನು ಕಾರ್ಗೆ ಜೋಡಿಸಿ ಆ್ಯಪ್ ಅಥವಾ RFID ಮೂಲಕ ಚಾರ್ಜ್ ಸ್ಟಾರ್ಟ್ ಮಾಡಿ. ಒಂದ್ಸಲಿ ಚಾರ್ಜಿಂಗ್ ಸ್ಟಾರ್ಟ್ ಆದರೆ ನೀವು ನಿಮ್ಮ ಡ್ಯಾಶ್ ಬೋರ್ಡಲ್ಲಿ ಚಾರ್ಜಿಂಗ್ ಆಗ್ತಿರೋದನ್ನ ನೋಡ್ಬೋದು. ಚಾರ್ಜಿಂಗ್ ಏನೋ ಸ್ಟಾರ್ಟ್ ಆಯಿತು, ಆದರೆ ಹೊಟ್ಟೆ ತುಂಬ ಹಸಿತಿತ್ತು. ಅದಕ್ಕೆ ಪಕ್ಕದಲ್ಲಿರೋ ಪಾಕಶಾಲೆಗೆ ಹೋಗಿ ನಾವು ತಿಂಡಿ ಮಾಡೋಣ ಅಂತ ಹೊರಟ್ರಿ. ನಿಮ್ಮ ಟೈಮ್ ಚೆನ್ನಾಗಿಲ್ವೋ ಇಲ್ಲ ಹೋಟೆಲೇ ಚೆನ್ನಾಗಿಲ್ವೋ ಅಂತ ಗೊತ್ತಿಲ್ಲ. ಏನೇ ಕೇಳಿದ್ರು ಗ್ಯಾಸ್ ಇಲ್ಲ, ಅದಕ್ಕೆ ನಮಗೆ ಆಪ್ಷನ್ ಇಲ್ಲ ಅಂತ ಏನೋ ಒಂದು ಟೇಸ್ಟ್ಲೆಸ್ ಫುಡ್ ಕೊಟ್ರು. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಅದನ್ನು ತಿನ್ಕೊಂಡು ಮತ್ತೆ ನಾವು ವಾಪಸ್ ಚಾರ್ಜಿಂಗ್ ಸ್ಟೇಷನ್ಗೆ ಬಂದ್ರಿ. ಚಾರ್ಜಿಂಗ್ ಏನೋ ಫುಲ್ ಕಂಪ್ಲೀಟ್ ಆಗಿತ್ತು. ನಾವು ನಮ್ಮ ಜರ್ನಿನ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀರಿ. ನಮ್ಮ ಫ್ರೆಂಡು ಹಿಂದೆ ಕೂತು ಸೀಟ್ ಬೆಲ್ಟ್ ಹಾಕೋದು ಎಷ್ಟು ಇಂಪಾರ್ಟೆಂಟ್ ಅಂತ ತೋರಿಸ್ತಿದ್ದಾನೆ. ನೀವು ಸೀಟ್ ಬೆಲ್ಟ್ ಇವನ್ ಥರ ಹಾಕಕ್ಕೆ ಹೋಗ್ಬೇಡಿ. ಸೀಟ್ ಬೆಲ್ಟ್ನ ನಿಮ್ಮ ಬಾಡಿಗೆ ಹಾಕೊಳ್ಳಿ, ಯಾಕಂದರೆ ಸೇಫ್ಟಿ ಫಸ್ಟ್. ಹಾಗೆ ಮುಂದೆ ಹೋಗ್ತಾ ಸುಡೋ ಬಿಸಿಲಲ್ಲಿ ತಂಪಗೆ ಕಾರಲ್ಲಿ ಹಾಡು ಕೇಳ್ತಾ ಇಂಪಾಗಿ ಹೊರಟಿದ್ರಿ. ಇವ್ನು ಕೊಡ್ತಾ ಇರ್ತ ಗ್ಲಾಸ್ ಟೀಗೆ ಹಂಸಲೇಖರ್ನ ಯಾಕ್ರೆ ಇಲ್ಲಿಗೆ ಸುಡೋ ಬಿಸಿಲಲ್ಲಿ ತಂಪಾಗೆ ಹಿಂಪಾಗೆ ಅಂತ ಹೇಗೆ ಅಂತ ಯೋಚನೆ ಮಾಡ್ತಿದ್ದೀರಾ? ನೆಕ್ಸಾನಲ್ಲಿ AC ಸಾಕಾಗಿದೆ. ನಾವು ಕಾರಲ್ಲಿ ಕೂತಿರೋವರೆಗೂ ನಾವೆಲ್ಲೋ ಕಾಶ್ಮೀರಲ್ಲೇ ಕೂತಿದ್ವಿ ಅನ್ನೋ ಥರ ಫೀಲ್ ಇತ್ತು. ಯಾರೇ ಅದು? ಸೈಲೆನ್ಸ್. ಒಂದ್ಸಲಿ ಹೊರಗಡೆ ಹೇಳಿದ್ರಿ ನೋಡಿ ನಮ್ಮ ಕತೆ. ಅಯ್ಯೋ ಬಿಸಿಲು ಅಂದಾಗ ನೆನಪಾಯ್ತು. ನಾವಿವಾಗ ರೀಚ್ ಆಗಿರೋದು ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿ. ಸೊ ಇಲ್ಲಿ ನಾವು ಗಣೇಶ್ ಹೋಟೆಲ್ ಹತ್ರ ಪಾರ್ಕ್ ಮಾಡಿದ್ರಿ. ಇಲ್ಲಿ EV ಪಾಯಿಂಟಿಂಗಲ್ಲಿ EV ಚಾರ್ಜಿಂಗ್ ಆಗ್ತಾ ಅಲ್ಲಿಂದ ಹೋಟೆಲ್ ಒಳಗೆ ಹೋದ್ರಿ. ಇಲ್ಲಿ ನಮಗೆ ಒಳ್ಳೆ ನಾರ್ತ್ ಕರ್ನಾಟಕ ಅಥೆಂಟಿಕ್ ಫುಡ್ ಸಿಕ್ತು. ನಾವು ಜೋಳದ ರೊಟ್ಟಿ ತಾಲಿನ ತೊಗೊಂಡ್ರಿ. ಅದ್ರ ಜೊತೆಗೆ ಒಳ್ಳೆ ಲಸ್ಸಿ ಕೂಡ ಇತ್ತು. ಒಳ್ಳೆ ಒಂದು ಜೋಳದೂಟ ತಿಂದು ಅಲ್ಲಿಂದ ನಾವು ನಮ್ಮ ಜರ್ನಿನ ಮತ್ತೆ ಸ್ಟಾರ್ಟ್ ಮಾಡಿದ್ರಿ. ನಾವು ಇವಾಗ ಹೈವೇಯಿಂದ ಇಂಟೀರಿಯರ್ ರೋಡ್ ಒಳಗಡೆ ನುಗ್ಗಿದ್ರಿ. ಇಲ್ಲಿ ರೋಡ್ ನೋಡಿದ್ರೆ ತುಂಬಾ ಚೆನ್ನಾಗಿತ್ತು. ಎಲ್ಲ ಕಾಡು ಪ್ರದೇಶ. ನಾವು ಯಾವ ರೋಡಕ್ಕೆ ಹೋಗ್ತಿದ್ದೀರಂತಾನೆ ನಮ್ಗೆ ಗೊತ್ತಾಗ್ತಾರಿಲ್ಲ. ಆದರೆ ಪ್ರತಿಯೊಂದು ಲೊಕೇಶನು ತುಂಬ ಚೆನ್ನಾಗಿತ್ತು. ನಾನು ಯಾವುದೇ ಟ್ರಿಪ್ ಹೋದ್ರೂ ಟ್ರಿಪ್ ಹೋಗೋ ಲೊಕೇಶನ್ಗಿಂತ ಹೋಗೋ ಜರ್ನಿನ ತುಂಬ ಜಾಸ್ತಿ ಎಂಜಾಯ್ ಮಾಡ್ತೀನಿ. ಅದರಲ್ಲೂ ನಮ್ಮ ದೋಸ್ತಗಳು ನಮ್ಮ ಜೊತೆ ಇರೋದ್ರಿಂದ ಇನ್ನೂ ತುಂಬಾ ಖುಷಿ ಆಗ್ತಾ ಇತ್ತು. ಒಂದಷ್ಟು ವಿಚಾರಗಳು ಲೈಫ್ ಬಗ್ಗೆ, ಲೈಫ್ ಫ್ಯೂಚರ್ ಬಗ್ಗೆ, ಪಾಸ್ಟ್ ಬಗ್ಗೆ ಎಲ್ಲ ಮಾತಾಡ್ತಾ ಖುಷಿಯಾಗಿ ಜರ್ನಿನ ಎಂಜಾಯ್ ಮಾಡ್ತಾ ಹೋಗ್ತಾ ಇದ್ರಿ. ಹೋಗ್ತಾ ನಮಗೆ ಲೊಕೇಶನ್ ಓಪನ್ ಮಾಡಿ ನೋಡಿದ್ರೆ ನಾವು ಗೋಕರ್ಣ ಕಡೆ ಹೋಗ್ತಾ ಇದ್ದೀರಿ. ಗೋವಾ ಗೋಕರ್ಣ ಎರಡು ಗೋಗೋನೇ ಇರ್ಬೋದು, ಆದರೆ ನಾವು ಪ್ಲಾನ್ ಮಾಡಿರೋದು ಗೋವಾಗೆ. ನಮ್ಮ ನವೀನ ಓಕೆ ಪರವಾಗಿಲ್ಲ, ನಾವು ಬಂದಿರೋದು
ಬೀಚ್ಗೆ ಹೋಗೋದಕ್ಕಲ್ಲ ಗೋವಾ ಆದ್ರೇನು ಗೋಕರ್ಣ ಆದ್ರೇನು ಅನ್ನೋ ರೀತಿ ಮಾತಾಡ್ದ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಇಷ್ಟರಲ್ಲಿ ನಮ್ ನೆಟ್ವರ್ಕ್ ಹೊಟ್ಟೋಯ್ತು. ಬರೋದ್ ಬಂದಿದ್ದೀರಿ, ಮುಂದಕ್ಕೆ ಹೋಗೋಣ, ಏನಾಗುತ್ತೋ ಆಗ್ಲಿ ಅಂತ ಹೋಗ್ತಾ ಇದ್ರಿ. ಫಾರೆಸ್ಟ್ ಏರಿಯಾ ಮುಗ್ದು ನಮ್ಗೆ ನೆಟ್ವರ್ಕ್ ಸಿಕ್ತು. ಲೊಕೇಶನ್ ಹಾಕಿದಾಗ ನಮ್ಗೆ ಗೊತ್ತಾಯ್ತು ಲೆಫ್ಟ್ಗೆ ಹೋದ್ರೆ ಗೋಕರ್ಣ, ರೈಟ್ಗೆ ಹೋದ್ರೆ ಗೋವಾ ಅಂತ. ಸೊ ಗೋವಾ ಕಡೆ ನಾವು ಹೊರಡಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಅಷ್ಟರಲ್ಲಿ ಕತ್ಲಾಗಿತ್ತು. ಗೋವಾ ಅಲ್ಲಿ ಕತ್ಲಾದ್ರೂ ನೈಟ್ ಲೈಫ್ ತುಂಬಾನೇ ಬ್ರೈಟ್ ಆಗಿರುತ್ತೆ. ತುಂಬಾ ಜನ ರೋಡಲ್ಲಿ ಓಡಾಡ್ತಾ ಇದ್ರು. ರಾತ್ರಿ ಆದ್ರೂ ಪರವಾಗಿಲ್ಲ, ನಾವು ರೀಚ್ ಆಗಿದ್ದೀರಿ, ಬೀಚ್ಗೆ ಹೋಗ್ಲೇಬೇಕು ಅಂತ ಎಲ್ಲರೂ ಡಿಸೈಡ್ ಆದ್ರಿ. ಅಲ್ಲಿಂದ ನಾವು ಪಾಲಲೋಮ್ ಬೀಚ್ಗೆ ಹೋದ್ರಿ. ಹೇಳಕ್ ಮರ್ತೆ, ಇದು ಸೌತ್ ಗೋವಾ, ತುಂಬಾ ಪೀಸ್ಫುಲ್ ಆಗೇ ಇದೆ. ನಾವು ಹೋಗಿರೋದು ವೀಕೆಂಡ್ ಆಗಿರೋದ್ರಿಂದ ತುಂಬಾ ಜನನೇ ಇದ್ರು. ಸುಮಾರಷ್ಟು ಕಪಲ್ಸ್, ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ಲರೂ ಅಲ್ಲಿ ಎಂಜಾಯ್ ಮಾಡ್ತಾ ಓಡಾಡ್ತಾ ಇದ್ರು. ನಾವು ನೈಟ್ ಡಿನ್ನರ್ ಇಲ್ಲೇ ಮುಗಿಸ್ಕೊಳ್ಳೋಣ ಅಂತ ಒಂದು ಟೇಬಲ್ ಬುಕ್ ಮಾಡ್ಕೊಂಡ್ರಿ. ಅವತ್ತು ಫುಲ್ ಮೂನ್ ಡೇ ಆಗಿರೋದ್ರಿಂದ ಮೂನ್ ತುಂಬಾನೇ ಚೆನ್ನಾಗಿತ್ತು. ಹಾಗೂ ಮೂನ್ ಲೈಟ್ ಅಲ್ಲಿ ನಾವು ಬೀಚ್ ನ ಎಂಜಾಯ್ ಮಾಡ್ತಾ ಇದ್ರಿ. ನಾವು ಬುಕ್ ಮಾಡಿರೋ ಟೇಬಲ್ ಅಲ್ಲಿ ಲೈವ್ ಮ್ಯೂಸಿಕ್ ಹಿಂದೆಗಡೆ ಹೋಗ್ತಾ ಇತ್ತು. ಆ ಸಾಂಗ್ಸ್ ತುಂಬಾನೇ ಪ್ಲೆಸೆಂಟ್ ಆಗಿತ್ತು. ಅದೇ ಒಂದು ಒಳ್ಳೆ ಮೂಡ್ ಕ್ರಿಯೇಟ್ ಮಾಡಿ ನಾವು ಬೀಚ್ ನ ಎಂಜಾಯ್ ಮಾಡ್ತಾ ನಮ್ಮ ಡಿನ್ನರ್ ನ ತಿಂದ್ರಿ. ವೆರಿ ಗುಡ್ ಮಾರ್ನಿಂಗ್ ಗಾಯ್ಸ್. ನೆಕ್ಸ್ಟ್ ಡೇ ನಾವು ಕಾರ್ನ ಚಾರ್ಜಿಂಗ್ ಹಾಕಿ ಅಲ್ಲಿಂದ ಒಂದು ಒಳ್ಳೆ ಗೋವಾ ಅಥೆಂಟಿಕ್ ಫುಡ್ ನ ಟ್ರೈ ಮಾಡೋಣ ಅಂತ ಹೊರಟ್ರಿ. ನಮ್ಗೆ ಕೃಷ್ಣ ಹೋಟೆಲ್ ಅಂತ ಸಿಕ್ತು. ಅಲ್ಲಿ ಪಾವ್ ಹಾಗೂ ಬಾಜಿ ತಿಂದ್ರಿ. ತುಂಬಾನೇ ಟೇಸ್ಟಿ ಆಗಿತ್ತು. ಮುಂದೆ ಅಲ್ಲಿಂದ ನಾವು ರಾಜ್ಬಾಗ ಬೀಚ್, ಲಲಿತ್ ಹೋಟೆಲ್ ರೆಸಾರ್ಟ್ ಅಂಡ್ ಸ್ಪಾ, ಅಲ್ಲಿ ಗಾಲ್ಫ್ ಏರಿಯಾ ಸಿಕ್ಕಾಪಟ್ಟೆ ದೊಡ್ಡದು. ಅದು ಗಾಲ್ಫ್ಗೆ ತುಂಬಾನೇ ಫೇಮಸ್. ಮಾರ್ನಿಂಗ್ ವಾಕ್ ಮಾಡೋ ಹಾಗೆ ಮಾತಾಡ್ಕೊಂಡು ನಾವು ಬೀಚ್ ಕಡೆ ಹೊರಟಿದ್ದೀರಿ. ಪ್ರೈವೇಟ್ ಬೀಚ್ ಆಗಿರೋದ್ರಿಂದ ಅದನ್ನ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ರು. ಅಲ್ಲೇ ಕುತ್ಕೊಂಡು ಒಂದ್ ಸ್ವಲ್ಪ ಹೊತ್ತು ಹರಟೆ ಹೊಡೆದ್ರಿ. ಹಾಗೂ ಹೋಗೋ ಬರೋರ್ ಮೇಲೆ ಕಮೆಂಟ್ ಮಾಡ್ತಾ ಕಾಮಿಡಿ ಮಾಡ್ಕೊಂಡಿದ್ರಿ. ಬಿಸಿಲು ತಲೆ ಮೇಲೆ ಬರಕ್ ಸ್ಟಾರ್ಟ್ ಆಗೋದ್ರಿಂದ ನಾವು ಅಲ್ಲಿಂದ ಹೊರಡೋಣ ಅಂತ ಪ್ಲಾನ್ ಮಾಡಿದ್ರಿ. ನಮ್ಮ ಫ್ರೆಂಡ್ ಏನಂದ, ನಾವು ಸೌತ್ ಗೋವಾ ಎಕ್ಸ್ಪ್ಲೋರ್ ಮಾಡಿದ್ ಸಾಕು, ನಾರ್ತ್ ಗೋವಾನು ಹೋಗೋಣ ಅಂತ. ಸರಿ, ಕಾರಲ್ಲಿ ಹೋದ್ರೆ AC ಇರುತ್ತಲ್ಲ ಅಂತ ನಾವು ಪ್ಲಾನ್ ಚೇಂಜ್ ಮಾಡಿ ನಾರ್ತ್ ಗೋವಾ ಕಡೆ ಹೊರಟ್ರಿ. ನಾರ್ತ್ ಗೋವಾ ಕಡೆ ಹೋಗ್ತಿರುವಾಗ ಹಾಗೆ ಆನ್ ದ ವೇ ರೂಮ್ ಕೂಡ ಬುಕ್ ಮಾಡಿದ್ರಿ. ನಮ್ಮ ಫ್ರೆಂಡು Airbnb ಬುಕ್ ಮಾಡ್ದ. ಸೊ ಅಲ್ಲಿ ನಿಯರೆಸ್ಟ್ ಬೀಚ್ ಯಾವ್ದಿದೆ ಅಂತ ನಾವು ಮಾತಾಡ್ತಾ ಚೆಕ್ ಮಾಡ್ತಾ ಹೊರಟಿದ್ರಿ. ಅಷ್ಟರಲ್ಲಿ ಒಂದು ಅದ್ಭುತವಾದ ಬ್ರಿಡ್ಜ್ನ ನೋಡಿದ್ರಿ. ಸಕ್ಕದಾಗಿತ್ತು. ನಮ್ಮ ಫ್ರೆಂಡ್ ಹೇಳ್ತಾ ಇದ್ದ, ಯಾರೇ ಗೋವಾಗೆ ಎಂಟ್ರಿ ಕೊಡೋವಾಗ ರೀಲ್ಸ್ ಅಲ್ಲಿ ಈ ಬ್ರಿಡ್ಜಸ್ನ ಹಾಕ್ತಾರೆ ಅಂತ, ರಾತ್ರಿ ಇನ್ನೂ ಕಲರ್ಫುಲ್ ಆಗಿರುತ್ತೆ ಅಂತ. ಬಟ್ ಡೇ ಅಲ್ಲೇನೆ ಗೋಲ್ಡನ್ ಬ್ರಿಡ್ಜು ಸಕ್ಕದಾಗಿ ಕಾಣಿಸ್ತಾ ಇತ್ತು. ಹಾಗೆ ಲೆಫ್ಟ್ ಸೈಡು ನಾವು ಕ್ಯಾಸಿನೋ ನೋಡಿದ್ರಿ. ಎಷ್ಟೊಂದು ಶಿಪ್ಸ್ ನಿಂತಿತ್ತು. ನೋಡೋದಕ್ಕೆ ಒಂಥರ ಮಜವಾಗಿತ್ತು. ನಾವು ಗೂಗಲ್ ಮಾಡಬೇಕಾದ್ರೆ ಕ್ಯಾಂಡೋಲಮ್ ಬೀಚು ತುಂಬಾನೇ ಹತ್ರ ಇದೆ ಅಂತ ತೋರಿಸ್ತಾ ಇತ್ತು. ಸೊ ಕ್ಯಾಂಡೋಲಮ್ ಬೀಚ್ಗೆ ಹೋಗೋಣ ಅಂತಾನೆ ಫಿಕ್ಸ್ ಆದ್ರಿ. ಅಷ್ಟರಲ್ಲಿ ಮಧ್ಯಾಹ್ನ ಆಗ್ತಾ ಇತ್ತು ಹಾಗೂ ನಮ್ಮ ಹೊಟ್ಟೆ ಕವ ಕವ ಅಂತ ಇತ್ತು. ನಮ್ಮ ಫ್ರೆಂಡ್ ನಾನ್ ವೆಜ್, ಆದರೆ ನಾವು ವೆಜಿಟೇರಿಯನ್ ಬಿಕಾಸ್ ಇಟ್ ಈಸ್ ಸ್ಯಾಟರ್ಡೇ. ಊಟ ಮುಗಿಸ್ಕೊಂಡು ನಾವು Airbnb ಹೋಗಿ ರೆಸ್ಟ್ ಮಾಡೋಣ ಅಂತ ಹೋದ್ರಿ. Airbnb ತುಂಬಾನೇ ಸಖತ್ತಾಗಿತ್ತು. ಸೊ AC ಆನ್ ಮಾಡ್ಕೊಂಡು ಎಲ್ಲರೂ ಫ್ಲಾಟ್ ಆದ್ರಿ. ಹಾಗೆ ಆ ವ್ಯೂನ ನಿಮಗೆ ತೋರಿಸೋದಕ್ಕೆ ರೆಕಾರ್ಡ್ ಮಾಡಿದ್ದೀನಿ.
ಸ್ವಲ್ಪ ಹೊತ್ತು ಚೆನ್ನಾಗಿ ಮಲಗಿ ಈವ್ನಿಂಗ್ ಎದ್ದು ಕ್ಯಾಂಡೋಲಿಮ್ ಬೀಚ್ಗೆ ಹೋಗೋಣ ಅಂತ ನಮ್ಮ ಪಯಣನ ಸ್ಟಾರ್ಟ್ ಮಾಡಿದ್ರಿ. ಫೈನಲಿ ನಾವು ಕ್ಯಾಂಡೋಲಿಮ್ ಬೀಚ್ಗೆ ರೀಚ್ ಆದ್ರಿ. ಆದರೆ ಇದು ಸಿಕ್ಕಾಪಟ್ಟೆ ರಶ್ ಇತ್ತು, ವೀಕೆಂಡ್ ಬೇರೆ, ಎಲ್ಲಿ ನೋಡಿದ್ರು ಜನನೋ ಜನ. ಈ ಗ್ಯಾಪಲ್ಲಿ ನಾವು ಬೀಚಲ್ಲಿ ಬಿದ್ದು ಒಂದು ಸ್ವಲ್ಪ ಹೊತ್ತು ಆಟ ಆಡೋಣ ಅಂತ ಹೋದ್ರಿ. ಒಳ್ಳೆ ಒಂದು ಸನ್ಸೆಟ್ ಪಾಯಿಂಟ್ನ ವಿಡಿಯೋ ಮಾಡೋಣ ಅಂತಂದರೆ ನನಗೆ ಸಿಕ್ಕಿದ್ದು ಎಂಟಿ ಸ್ಪಾಟಲ್ಲಿ ಇಬ್ಬರು ಕಪಲ್ಸು ಅಲ್ಲಿಂದ ಹೋಗ್ತಾನೆ ಇರಲಿಲ್ಲ. ಅವ್ರ ಪಾಡಿಗೆ ಅವ್ರು ಇರಲಿ, ನನ್ನ ಪಾಡಿಗೆ ನಾನು ವಿಡಿಯೋ ಮಾಡೋಣ ಅಂತ ವಿಡಿಯೋ ಮಾಡಿದೆ. ಹಾಗೆ ನಾವು ಹೇಳ್ದಂಗೆ ಹೋಗಿ ನೀರಲ್ಲಿ ಆಟ ಆಡೋದಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಜಸ್ಟ್ ಫಾರ್ ಫನ್ ಗೈಸ್, ನಮ್ಮ ದೋಸ್ತ ಗೋವಾನ ನೋಡಿ ಒಂದು ಮಾತು ಹೇಳ್ದ, ಗಾಂಧೀಜಿ ಕಂಡಿದ್ದ ಕನಸು ಗೋವಾಲಿ ನನ್ಸಾಗ್ತಾ ಇದೆ. ರಾತ್ರಿ 12 ಗಂಟೆ ಮೇಲೂ ಹೆಣ್ಮಕ್ಳು ಖುಷಿಯಾಗಿ ಭಯ ಇಲ್ದಿರ ಓಡಾಡ್ತಾ ಇದ್ದಾರೆ ಅಂತ. ಆ ಪಾಯಿಂಟು ನನಗೆ ಸರಿನೂ ಅನಿಸ್ತು. ಹಾಗೆ ರಾತ್ರಿಗೆ ನಾವು ಒಂದೊಳ್ಳೆ ಮೀನು ಊಟ ತಿನ್ನೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಅಥೆಂಟಿಕ್ ಗೋವಾ ಡಿಶಸ್ ಅಂತ ಗೂಗಲಲ್ಲಿ ಸರ್ಚ್ ಮಾಡಿ ಯಾವುದು ಬೆಸ್ಟ್ ರೆಸ್ಟೋರೆಂಟ್ ಅಂತ ಹುಡ್ಕೊಂಡು ನಾವು ಆನಂದ್ ರೆಸ್ಟೋರೆಂಟ್ಗೆ ಹೋದ್ರಿ. ನಾವು ಅಲ್ಲಿ ಸ್ಕ್ವಿಡ್ಡು, ಪ್ರಾನ್ಸು, ಡಕ್ ಫಿಶ್ಶು, ಪಾಂಪ್ಲೆಟು ಎಲ್ಲ ರೀತಿ ಡಿಶಸ್ನ ಟ್ರೈ ಮಾಡಿದ್ರಿ. ಓಕೆ, ಇಟ್ ವಾಸ್ ಅನ್ ಆವ್ರೇಜ್. ನಮ್ಮ ಬೆಂಗಳೂರಲ್ಲೂ ಇದಕ್ಕಿಂತ ಬೆಟರ್ ಆಗಿರೋ ಫಿಶ್ಶು ರೆಸ್ಟೋರೆಂಟ್ಸು ಸಿಗತ್ತೆ. ನೆಕ್ಸ್ಟ್ ಡೇ ಮಾರ್ನಿಂಗು ನಾವು ಇವಿ ಚಾರ್ಜಿಂಗ್ ಸ್ಟೇಷನ್ನ ಹೊರಟಿದ್ರಿ. ನಮಗೆ ಸಿಕ್ಕಿದ್ದು ಫೇರ್ಫೀಲ್ಡ್ ಮ್ಯಾರಿಯೇಟ್. ಆ ಹೋಟೆಲ್ ಹತ್ರ ನಾವು ಕಾರ್ನ ಪಾರ್ಕ್ ಮಾಡಿ ಹಾಗೆ ನಡ್ಕೊಳ್ತಾ ಬ್ರೇಕ್ಫಾಸ್ಟ್ಗೆ ಎಕ್ಸ್ಪ್ಲೋರ್ ಮಾಡ್ತಾ ಗೋವಾನ ಹೊರಟಿದ್ರಿ. ಆನ್ ದ ವೇ ಹೋಗ್ತಿರುವಾಗ ಒಬ್ಬರು ಗಾಡಿಯಲ್ಲಿ ಪ್ರಾನ್ಸು, ಫಿಶ್ಶು ಎಲ್ಲ ರೀತಿ ಸ್ಕ್ವಿಡ್ಸ್ನ ಮಾರ್ತಾ ಇದ್ರು. ಸೊ ಆನ್ ದ ವೇ ಹಾಗೆ ಓಡಾಡ್ತಿರುವಾಗ ಮಲ್ಲಿಕಾ ಬಿರಿಯಾನಿನ ನೋಡಿದ್ರಿ. ಸೊ ಯಾರಾದರೂ ಗೋವಾಲಿ ಬಿರಿಯಾನಿ ತಿನ್ಬೇಕಂದ್ರೆ ನಮ್ಮ ಮಲ್ಲಿಕಾ ಬಿರಿಯಾನಿಗೆ ವಿಸಿಟ್ ಮಾಡಿ. ಸೊ ಅಲ್ಲಿ ನಾವು ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ಅಲ್ಲಿಂದ ಗೋವಾನ ಬಿಟ್ಟು ಕರ್ನಾಟಕ ಕಡೆಗೆ ಹೊರಡೋಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಆನ್ ದ ವೇ ಬರ್ತಿರುವಾಗ ಮತ್ತೆ ಒಂದಷ್ಟು ಗೋವಾ ಸ್ಟೈಲ್ ಬಿಲ್ಡಿಂಗ್ಸ್ನ ನೋಡಿಕೊಂಡು ಅದನ್ನು ಎಂಜಾಯ್ ಮಾಡ್ತಾ ಹಾಗೆ ಮುಂದೆ ಬರ್ತಾ ಇದ್ರಿ. ನಾವು ಹೋಗ್ತಿರೋ ರೂಟಲ್ಲಿ ಯಾವುದೋ ಒಂದು ಡ್ಯಾಮ್ ಇದೆ ಅಂತ ನಮಗೆ ಕಾಣಿಸ್ತು. ಅದು ಯಾವ ಡ್ಯಾಮ್ ಅಂತ ನಮಗೆ ಗೊತ್ತಾಗಿಲ್ಲ, ಬಟ್ ಹೋಗ್ತಿರೋ ರೂಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಒಂದು ವ್ಯೂ ಪಾಯಿಂಟಲ್ಲಿ ನಾವು ಗಾಡಿನ ನಿಲ್ಲಿಸಿ ಅಲ್ಲಿಂದ ಡ್ಯಾಮ್ದು ಒಂದು ವಿಡಿಯೋ ತೆಗೆದೆ. ಸ್ವಲ್ಪ ಹೊತ್ತಾದ್ಮೇಲೆ ನಮಗೆ ಹೊಟ್ಟೆ ಹಸಿಯೋದಕ್ಕೆ ಸ್ಟಾರ್ಟ್ ಆಯಿತು. ಆಲ್ರೆಡಿ 2 ಗಂಟೆ ಮೇಲಾಗಿತ್ತು. ಅದಕ್ಕೆ ನಾವು ಕರ್ನಾಟಕ ಬಾರ್ಡರ್ ರೀಚ್ ಆಗಿದಾಗ ಕಾನ್ಪುರಲ್ಲಿ ಒಂದು ಹೋಟೆಲಲ್ಲಿ ಊಟ ಮಾಡಿದ್ರಿ. ಊಟ ತುಂಬಾ ಚೆನ್ನಾಗಿತ್ತು. ನೆಕ್ಸ್ಟು ನಾವು ಚಾರ್ಜಿಂಗ್ ಸ್ಟೇಷನ್ನ ಹುಡ್ಕೊಂಡು ಕಿತ್ತೂರು ರಾಣಿ ಚೆನ್ನಮ್ಮ ಹುಟ್ಟಿರೋ ಊರು ಕಿತ್ತೂರಿಗೆ ಹೋದ್ರಿ. ಕಿತ್ತೂರಲ್ಲಿ ನಾವು ಕಾರ್ನ ಚಾರ್ಜಿಂಗ್ ಹಾಕಿದ್ರಿ. ಜರ್ನಿ ಸ್ಟಾರ್ಟ್ ಮಾಡ್ತಾ ಅವತ್ತು RCB ಮ್ಯಾಚ್ ಇದೆ ಅಂತ ನೆನಪಾಯಿತು. ಸೊ ಆನ್ ದ ವೇ ನಾವು ಗಾಡಿಯಲ್ಲಿ ಬರ್ತಾನೆ ಮೊಬೈಲಲ್ಲಿ RCB ಮ್ಯಾಚ್ನ ಪ್ಲೇ ಮಾಡಿ ಬ್ಲೂಟೂತ್ ಕನೆಕ್ಟ್ ಮಾಡಿ ಕಾರಲ್ಲಿ ಸೌಂಡ್ ಹಾಕೊಂಡು ಕೇಳ್ತಾ ಇದ್ರಿ. ನಮ್ಮ ಪುಣ್ಯಕ್ಕೆ ಅವತ್ತು RCB ಸಕ್ಕತ್ತಾಗಿ ಆಡಿದ್ರು. ನೆಕ್ಸ್ಟು ನಮ್ಮ ಬ್ಯಾಟ್ರಿ ಲೋ ಆಗ್ತೋಕ್ಕೆ ಸ್ಟಾರ್ಟ್ ಆಗಿತ್ತು. ನಾವು ಮತ್ತೆ ಪಾಕಶಾಲೆಗೆ ಹೋಗಬೇಕಾಗಿತ್ತು ಚಿತ್ರದುರ್ಗಕ್ಕೆ. ಸೊ ಆನ್ ದ ವೇ ನಾವು ಹೋಗ್ತಾ ಪಾಕಶಾಲೆಯಲ್ಲಿ ಮತ್ತೆ ಸ್ಟಾಪ್ ಕೊಟ್ರಿ. ಮತ್ತೆ ಅದೇ ರೀಸನ್ಸ್, ಪಾಕಶಾಲೆಯಲ್ಲಿ ನೋ ಗ್ಯಾಸ್, ನೋ ಗುಡ್ ಫುಡ್, ಇರೋದನ್ನು ತಿನ್ನಿ ಮನೆಗೆ ಹೋಗಿ ಅಂದರು. ಇನ್ನೇನು ಬೆಂಗಳೂರು ರೀಚ್ ಆದ್ರಿ ಅನ್ನೋ ಖುಷಿ ಪಡೋಷ್ಟರಲ್ಲೇ ಹೊಟ್ಟೆ ಕೈ ಕೊಡ್ತು.
ಅಲ್ಲೇ ಸೈಡಲ್ಲಿ ಗಾಡಿ ಹಾಕಿ ಹೊರಗಡೆ ಹೋಗಿ ವಾಪಸ್ ಬರೋ ಅಷ್ಟರಲ್ಲಿ ನಮ್ಮ ಹುಡುಗರು ಅದನ್ನು ವಿಡಿಯೋ ಮಾಡಿದ್ದಾರೆ. ಈ ಟ್ರಿಪ್ಪಲ್ಲಿ ಬೆಸ್ಟ್ ಪಾರ್ಟ್ ಏನಂದ್ರೆ ಫ್ಯೂಯಲ್ ಕಾಸ್ಟ್ಗಿಂತ EV ಚಾರ್ಜಿಂಗು ತುಂಬಾನೇ ಚೀಪಾಗಿ ವರ್ಕೌಟ್ ಆಯಿತು. ಸೊ ಇದಾಗಿತ್ತು ನಮ್ಮ ಗೋವಾ ಟ್ರಿಪ್ ಜರ್ನಿ. ನೀವು ಅಷ್ಟೇ, ಯಾರು ನೀವು 3 ಜನ ಫ್ರೆಂಡ್ಸು ಗೋವಾಗೆ ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀರೋ ಪ್ಲ್ಯಾನ್ ಮಾಡಿ ಯಾರಿಗೂ ಹೇಳ್ದಿರಾ ನೈಟು ಎಸ್ಕೇಪ್ ಆಗಿಬಿಡಿ.